ಸಾಯಿ ಸಚ್ಚರಿತ್ರೆ ಅಧ್ಯಾಯ 4 ಸಂತರ ಮಿಷನ್ ಶಿರಡಿ ಪವಿತ್ರ ಯಾತ್ರಾ ಸ್ಥಳ ಸಾಯಿಬಾಬಾರವರ ವ್ಯಕ್ತಿತ್ವ ಗೌಲಿಬುವ ಅವರ ಮಾತುಗಳು ವಿಠಲನ ಗೋಚರತೆ ಕ್ಷೀರಸಾಗರ್ ಕತೆ ಪ್ರಯಾಗದಲ್ಲಿ ದಾಸಗಣುವಿನ ಸ್ನಾನಗೃಹ ಸಾಯಿಬಾಬಾರವರ ಪರಿಶುದ್ಧ ಗರ್ಭಧಾರಣೆ ಮತ್ತು ಶಿರಡಿಗೆ ಅವರ ಮೊದಲ ಆಗಮನ 3 ವಾಡಗಳು ಕೊನೆಯ ಅಧ್ಯಾಯದಲ್ಲಿ ನಾನು ಸಾಯಿ ಸಚ್ಚರಿತ್ರೆ ಬರೆಯಲು ಕಾರಣವಾದ ಸಂದರ್ಭಗಳನ್ನು ವಿವರಿಸಿದ್ದೇನೆ. ಈಗ ಬಾಬಾರವರ ಕೃಪೆಯಿಂದ ಶಿರಡಿಗೆ ಸಾಯಿಬಾಬಾರವರ ಮೊದಲ ಆಗಮನವನ್ನು ವಿವರಿಸುತ್ತೇನೆ. ಸಂತರ ಮಿಷನ್ ಭಗವದ್ಗೀತೆಯಲ್ಲಿ ಅಧ್ಯಾಯ 4:7-8 ಶ್ರೀಕೃಷ್ಣ ಪರಮಾತ್ಮನು ಹೀಗೆ ಹೇಳುತ್ತಾನೆ, ಧರ್ಮ ಅವನತಿ ಹೊಂದಿ ಅಧರ್ಮವು ಹೆಚ್ಚಾದಾಗಲೆಲ್ಲ ಸಜ್ಜನರ ರಕ್ಷಣೆಗಾಗಿ, ದುಷ್ಟನಾಶಕ್ಕಾಗಿ ಮತ್ತು ಧರ್ಮದ ಸ್ಥಾಪನೆಗಾಗಿ ನಾನು ನನ್ನನ್ನು ವ್ಯಕ್ತಪಡಿಸುತ್ತೇನೆ. ಹೀಗೆ ನಾನು ಯುಗಯುಗಾಂತರಗಳಲ್ಲಿಯೂ ಪ್ರಕಟಗೊಳ್ಳುತ್ತೇನೆ. ಇದು ದೇವರು ಮತ್ತು ಸಂತರ ಧ್ಯೇಯ. ಸಂತರು ಅವನ ಪ್ರತಿನಿಧಿಗಳು ಮತ್ತು ಸೂಕ್ತ ಸಮಯದಲ್ಲಿ ಇಲ್ಲಿ ಕಾಣಿಸಿಕೊಳ್ಳುತ್ತಾರೆ ಮತ್ತು ಆ ಧ್ಯೇಯವನ್ನು ಪೂರೈಸಲು ತಮ್ಮದೇ ಆದ ರೀತಿಯಲ್ಲಿ ಸಹಾಯ ಮಾಡುತ್ತಾರೆ. ಉದಾಹರಣೆಗೆ, ಆಧ್ಯಾತ್ಮಿಕ ಗುರುಗಳು ಅವಮಾನಕ್ಕೊಳಗಾದಾಗ, ಯಾರೂ ಧಾರ್ಮಿಕ ಸೂಚನೆಗಳನ್ನು ಕಾಳಜಿ ವಹಿಸದಿದ್ದಾಗ, ಎಲ್ಲರೂ ತಮ್ಮನ್ನು ತಾವು ಬಹಳ ವಿದ್ಯಾವಂತರೆಂದು ಭಾವಿಸಿದಾಗ ಮತ್ತು ಜನರು ನಿಷೇಧಿತ ಆಹಾರ ಮತ್ತು ಮಾದಕ ಪಾನೀಯಗಳನ್ನು ಸೇವಿಸಲು ಪ್ರಾರಂಭಿಸಿದಾಗ, ಧರ್ಮದ ಹೊದಿಕೆಯಡಿಯಲ್ಲಿ ಜನರು ದುಷ್ಕೃತ್ಯಗಳಲ್ಲಿ ತೊಡಗಿದಾಗ, ವಿವಿಧ ಪಂಗಡಗಳಿಗೆ ಸೇರಿದ ಜನರು ತಮ್ಮೊಳಗೆ ಜಗಳವಾಡಿದಾಗ, ಸಾಂಪ್ರದಾಯಿಕರು ತಮ್ಮ ಧಾರ್ಮಿಕ ಆಚರಣೆಗಳನ್ನು ಮರೆತುಬಿಡುತ್ತಾರೆ, ಯೋಗಿಗಳು ತಮ್ಮ ಧ್ಯಾನವನ್ನು ನಿರ್ಲಕ್ಷಿಸಿದಾಗ, ಜನರು ಸಂಪತ್ತು, ಸಂತತಿ ಮತ್ತು ಹೆಂಡತಿ ತಮ್ಮ ಏಕೈಕ ಕಾಳಜಿ ಎಂದು ಭಾವಿಸಲು ಪ್ರಾರಂಭಿಸಿದಾಗ ಮತ್ತು ಮೋಕ್ಷದ ನಿಜವಾದ ಮಾರ್ಗದಿಂದ ದೂರ ಸರಿದಾಗ, ನಂತರ ಸಂತರು ಕಾಣಿಸಿಕೊಳ್ಳುತ್ತಾರೆ ಮತ್ತು ತಮ್ಮ ಮಾತು ಮತ್ತು ಕಾರ್ಯಗಳಿಂದ ವಿಷಯಗಳನ್ನು ಸರಿಪಡಿಸಲು ಪ್ರಯತ್ನಿಸುತ್ತಾರೆ. ಅವರು ನಮಗೆ ದಾರಿದೀಪಗಳಾಗಿ ಸೇವೆ ಸಲ್ಲಿಸುತ್ತಾರೆ ಮತ್ತು ನಾವು ಅನುಸರಿಸಲು ಸರಿಯಾದ ಮಾರ್ಗವನ್ನು ತೋರಿಸುತ್ತಾರೆ. ಈ ರೀತಿಯಾಗಿ ಅನೇಕ ಸಂತರು ನಿವೃತ್ತಿ, ಜ್ಞಾನದೇವ್, ಮುಕ್ತಾಬಾಯಿ, ನಾಮದೇವ್, ಗೋರಾ, ಗೋನಾಯಿ, ಏಕನಾಥ, ತುಕಾರಾಮ್, ನರಹರಿ, ನರಸಿಬಾಯಿ, ಸಾಜನ್ ಕಸಾಯಿ, ಸವತ, ರಾಮದಾಸ್ ಮತ್ತು ಅನೇಕರು ವಿವಿಧ ಸಮಯಗಳಲ್ಲಿ ಕಾಣಿಸಿಕೊಂಡರೂ ಜನರಿಗೆ ಸರಿಯಾದ ಮಾರ್ಗವನ್ನು ತೋರಿಸಿದರು. ಮತ್ತು ಸಾಯಿಬಾಬಾ ಕೂಡ ಅದೇ ಧ್ಯೇಯದೊಂದಿಗೆ ಭೂಮಿಗೆ ಬಂದರು. ಶಿರಡಿ ತೀರ್ಥಯಾತ್ರೆಯ ಪವಿತ್ರ ಸ್ಥಳ. ಅಹ್ಮದ್ನಗರ ಜಿಲ್ಲೆಯ ಗೋದಾವರಿ ನದಿಯ ದಡಗಳು ಬಹಳ ಅದೃಷ್ಟಶಾಲಿಗಳು. ಏಕೆಂದರೆ ಅವರು ಅನೇಕ ಸಂತರಿಗೆ ಜನ್ಮ ನೀಡಿ ಆಶ್ರಯ ನೀಡಿದರು. ಅವರಲ್ಲಿ ಪ್ರಮುಖರು ಜ್ಞಾನೇಶ್ವರ. ಶಿರಡಿಯು ಅಹ್ಮದ್ನಗರ ಜಿಲ್ಲೆಯಲ್ಲಿದೆ. ಕೋಪರ್ಗಾಂನಲ್ಲಿ ಗೋದಾವರಿ ನದಿಯನ್ನು ದಾಟಿದ ನಂತರ ಒಬ್ಬರು ಶಿರಡಿಯನ್ನು ತಲುಪುತ್ತಾರೆ. ನೀವು ಇನ್ನೂ 9 ಮೈಲುಗಳಷ್ಟು ಪ್ರಯಾಣಿಸಿದಾಗ ನೀವು ನಿಂಗಾಂಗೆ ಬರುತ್ತೀರಿ. ಅಲ್ಲಿಂದ ಶಿರಡಿ ಗೋಚರಿಸುತ್ತದೆ. ಶಿರಡಿಯು ಕೃಷ್ಣಾ ನದಿಯ ದಡದಲ್ಲಿರುವ ಗಂಗಾಪುರ, ನರಸಿಂಹವಾಡಿ ಮತ್ತು ಔದುಂಬರದಂತಹ ಇತರ ಪವಿತ್ರ ಸ್ಥಳಗಳಂತೆಯೇ ಪ್ರಸಿದ್ಧವಾಗಿದೆ. ಭಕ್ತ ದಾಮಾಜಿ ಪಂಢರಪುರದ ಬಳಿ ಮಂಗಳವೇದದಲ್ಲಿ ಪ್ರವರ್ಧಮಾನಕ್ಕೆ ಬಂದು ಆಶೀರ್ವದಿಸಿದಂತೆ, ಸಮರ್ಥ ರಾಮದಾಸರು ಸಜ್ಜನಗಡವನ್ನು ಆಶೀರ್ವದಿಸಿದಂತೆ ಮತ್ತು ಶ್ರೀ ನರಸಿಂಹ ಸರಸ್ವತಿವಾಡಿಯನ್ನು ಉನ್ನತೀಕರಿಸಿದಂತೆ, ಸಾಯಿನಾಥ ಶಿರಡಿಯಲ್ಲಿ ಪ್ರವರ್ಧಮಾನಕ್ಕೆ ಬಂದು ಅದನ್ನು ಆಶೀರ್ವದಿಸಿದರು. ಸಾಯಿಬಾಬಾರವರ ವ್ಯಕ್ತಿತ್ವ. ಸಾಯಿಬಾಬಾರವರ ಕಾರಣದಿಂದಾಗಿಯೇ ಶಿರಡಿ ಮಹತ್ವ ಪಡೆದುಕೊಂಡಿತು. ಸಾಯಿಬಾಬಾ ಎಂತಹ ವ್ಯಕ್ತಿತ್ವವನ್ನು ಹೊಂದಿದ್ದರು ಎಂದು ನೋಡೋಣ. ಅವರು ದಾಟಲು ತುಂಬಾ ಕಷ್ಟಕರವಾದ ಈ ಸಂಸಾರವನ್ನು ಲೌಕಿಕ ಅಸ್ತಿತ್ವ ಗೆದ್ದಿದ್ದರು. ಶಾಂತಿ ಅಥವಾ ಮಾನಸಿಕ ಶಾಂತತೆ ಅವರ ಆಭರಣವಾಗಿತ್ತು ಮತ್ತು ಅವರು ಜ್ಞಾನದ ಭಂಡಾರವಾಗಿದ್ದರು. ಅವರು ವೈಷ್ಣವ ಭಕ್ತರ ನೆಲೆಯಾಗಿದ್ದರು ಮತ್ತು ಬಹಳ ಉದಾರರಾಗಿದ್ದರು. ಕರ್ಣನಂತೆ ಅವರಿಗೆ ನಾಶವಾಗುವ ವಸ್ತುಗಳ ಮೇಲೆ ಪ್ರೀತಿ ಇರಲಿಲ್ಲ ಮತ್ತು ಯಾವಾಗಲೂ ಆತ್ಮಸಾಕ್ಷಾತ್ಕಾರದಲ್ಲಿ ಮಗ್ನರಾಗಿದ್ದರು. ಅದು ಅವರ ಏಕೈಕ ಕಾಳಜಿಯಾಗಿತ್ತು. ಅವರು ಈ ಪ್ರಪಂಚದ ಅಥವಾ ಅದರಾಚೆಗಿನ ಪ್ರಪಂಚದ ವಿಷಯಗಳಲ್ಲಿ ಯಾವುದೇ ಆನಂದವನ್ನು ಅನುಭವಿಸಲಿಲ್ಲ. ಅವರ ಹೃದಯವು ಶುದ್ಧ ಕನ್ನಡಿಯಂತೆ ಸ್ಪಷ್ಟವಾಗಿತ್ತು ಮತ್ತು ಅವರ ಮಾತು ಯಾವಾಗಲೂ ಅಮೃತವನ್ನು ಸುರಿಸುತ್ತಿತ್ತು. ಶ್ರೀಮಂತರು ಅಥವಾ ಬಡವರು ಒಂದೇ ಆಗಿದ್ದರು. ಅವರು ಗೌರವ ಅಥವಾ ಅವಮಾನದ ಬಗ್ಗೆ ತಿಳಿದಿರಲಿಲ್ಲ ಅಥವಾ ಕಾಳಜಿ ವಹಿಸಲಿಲ್ಲ. ಅವರು ಎಲ್ಲಾ ಜೀವಿಗಳ ಪ್ರಭು. ಅವರು ಮುಕ್ತವಾಗಿ ಮಾತನಾಡಿದರು, ಎಲ್ಲರೊಂದಿಗೆ ಸಂವಹನ ನಡೆಸಿದರು, ನೌಚ್ ಹುಡುಗಿಯರ ನಟನೆ ಮತ್ತು ನೃತ್ಯಗಳನ್ನು ನೋಡಿದರು ಮತ್ತು ಗಜ್ಜಲ್ ಹಾಡುಗಳನ್ನು ಕೇಳಿದರು. ಆದರೂ ಅವರು ಸಮಾಧಿಯಿಂದ ಮಾನಸಿಕ ಸಮತೋಲನ 1 ಇಂಚು ಕೂಡ ಹಿಂದೆ ಸರಿಯಲಿಲ್ಲ. ಅಲ್ಲಾಹನ ಹೆಸರು ಯಾವಾಗಲೂ ಅವರ ತುಟಿಗಳಲ್ಲಿರುತ್ತಿತ್ತು ಮತ್ತು ಜಗತ್ತು ಎಚ್ಚರವಾದಾಗ ಅವರು ಮಲಗಿದ್ದರು ಮತ್ತು ಲೋಕವು ನಿದ್ರಿಸುತ್ತಿರುವಾಗ ಅವನು ಜಾಗರೂಕನಾಗಿದ್ದನು. ಅವನ ಅಂತರಂಗವು ಆಳವಾದ ಸಮುದ್ರದಂತೆ ಶಾಂತವಾಗಿತ್ತು.
ಅವನ ಆಶ್ರಮವನ್ನು ನಿರ್ಧರಿಸಲು ಸಾಧ್ಯವಾಗಲಿಲ್ಲ ಮತ್ತು ಅವನ ಕ್ರಿಯೆಗಳನ್ನು ಖಚಿತವಾಗಿ ನಿರ್ಧರಿಸಲು ಸಾಧ್ಯವಾಗಲಿಲ್ಲ ಮತ್ತು ಅವನು ಒಂದೇ ಸ್ಥಳದಲ್ಲಿ ವಾಸಿಸುತ್ತಿದ್ದರೂ ಜಗತ್ತಿನಲ್ಲಿ ನಡೆಯುವ ಎಲ್ಲಾ ವ್ಯವಹಾರಗಳನ್ನು ಅವನು ತಿಳಿದಿದ್ದನು. ಅವನ ದರ್ಬಾರ್ ರಾಜಮನೆತನ ಪ್ರಭಾವಶಾಲಿಯಾಗಿತ್ತು. ಅವನು ಪ್ರತಿದಿನ ನೂರಾರು ಕತೆಗಳನ್ನು ಹೇಳುತ್ತಿದ್ದನು ಮತ್ತು ಆದರೂ ಅವನು ತನ್ನ ಮೌನದ ಪ್ರತಿಜ್ಞೆಯನ್ನು ಮುರಿಯಲಿಲ್ಲ. ಅವನು ಯಾವಾಗಲೂ ಮಸೀದಿಯಲ್ಲಿ ಗೋಡೆಗೆ ಒರಗಿಕೊಂಡು ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಲೆಂಡಿ ಮತ್ತು ಚಾವಡಿಯ ಕಡೆಗೆ ನಡೆಯುತ್ತಿದ್ದನು. ಅವನು ಎಲ್ಲಾ ಸಮಯದಲ್ಲೂ ಆತ್ಮದಲ್ಲಿ ನೆಲೆಸಿದ್ದನು. ಪ್ರಬುದ್ಧ ಆತ್ಮವಾಗಿದ್ದರೂ ಅವನು ಸಾಮಾನ್ಯ ಮನುಷ್ಯನಂತೆ ವರ್ತಿಸಿದನು. ಅವನು ಸೌಮ್ಯ, ವಿನಮ್ರ ಮತ್ತು ಎಲ್ಲರನ್ನೂ ಸಂತೋಷಪಡಿಸಿದನು. ಸಾಯಿಬಾಬಾ ಹೇಗಿದ್ದನೋ ಮತ್ತು ಶಿರಡಿಯ ಮಣ್ಣನ್ನು ಸಾಯಿಬಾಬಾ ಅವರ ಪಾದಗಳು ತುಳಿದಂತೆಯೇ ಅದು ಅಸಾಧಾರಣ ಮಹತ್ವವನ್ನು ಪಡೆದುಕೊಂಡಿತು. ಜ್ಞಾನೇಶ್ವರನು ಆಳಂದಿಯನ್ನು ಮತ್ತು ಏಕನಾಥನು ಪೈತಾಣವನ್ನು ಎತ್ತರಿಸಿದಂತೆಯೇ ಸಾಯಿಬಾಬಾ ಶಿರಡಿಯನ್ನು ಎತ್ತರಿಸಿದನು. ಶಿರಡಿಯ ಹುಲ್ಲು ಮತ್ತು ಕಲ್ಲುಗಳು ಧನ್ಯರು, ಏಕೆಂದರೆ ಅವರು ಸಾಯಿಬಾಬಾ ಅವರ ಪವಿತ್ರ ಪಾದಗಳನ್ನು ಸುಲಭವಾಗಿ ಚುಂಬಿಸಬಹುದಿತ್ತು ಮತ್ತು ಅವರ ಪಾದಗಳ ಧೂಳನ್ನು ತಮ್ಮ ತಲೆಯ ಮೇಲೆ ಪಡೆಯಬಹುದಿತ್ತು. ಶಿರಡಿ ನಮಗೆ ಭಕ್ತರಿಗೆ ಮತ್ತೊಂದು ಪಂಢರಪುರ, ಜಗನ್ನಾಥ, ದ್ವಾರಕ, ಬನಾರಸ್, ಕಾಶಿ, ರಾಮೇಶ್ವರ, ಬದರಿಕೇದಾರ್, ನಾಸಿಕ್, ತ್ರಯಂಬಕೇಶ್ವರ, ಉಜ್ಜಯಿನಿ ಮತ್ತು ಮಹಾಬಲೇಶ್ವರ ಗೋಕರ್ಣವಾಯಿತು. ಶಿರಡಿಯಲ್ಲಿ ಸಾಯಿಬಾಬಾರವರೊಂದಿಗಿನ ಸಂಪರ್ಕವು ನಮ್ಮ ವೇದ ಮತ್ತು ತಂತ್ರದಂತೆ ಇತ್ತು, ಏಕೆಂದರೆ ಅದು ನಮ್ಮ ಪ್ರಪಂಚದ ಪ್ರಜ್ಞೆಯನ್ನು ಶಾಂತಗೊಳಿಸಿತು ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ಸುಲಭಗೊಳಿಸಿತು. ಶ್ರೀ ಸಾಯಿಯವರ ದರ್ಶನವು ನಮ್ಮ ಯೋಗ ಸಾಧನವಾಗಿತ್ತು ಮತ್ತು ಅವರೊಂದಿಗೆ ಮಾತನಾಡುವುದು ನಮ್ಮ ಪಾಪಗಳನ್ನು ನಾಶಮಾಡಿತು. ಅವರ ಕಾಲುಗಳಿಗೆ ಶಾಂಪು ಹಚ್ಚುವುದು ತ್ರಿವೇಣಿ ಪ್ರಯಾಗದಲ್ಲಿ ನಮ್ಮ ಸ್ನಾನವಾಗಿತ್ತು ಮತ್ತು ಅವರ ಪಾದಗಳಿಂದ ಪವಿತ್ರ ನೀರನ್ನು ಕುಡಿಯುವುದು ನಮ್ಮ ಆಸೆಗಳನ್ನು ನಾಶಮಾಡಿತು. ನಮಗೆ ಅವರ ಆಜ್ಞೆಗಳು ವೇದಗಳಾಗಿದ್ದವು ಮತ್ತು ಅವರ ಉದಿ ಪವಿತ್ರ ಚಿತಾಭಸ್ಮ ಮತ್ತು ಪ್ರಸಾದವನ್ನು ಸ್ವೀಕರಿಸುವುದು ಶುದ್ಧೀಕರಿಸುವುದು. ಅವರು ನಮ್ಮ ಶ್ರೀಕೃಷ್ಣ ಮತ್ತು ಶ್ರೀರಾಮ. ಅವರು ನಮಗೆ ಸಾಂತ್ವನ ನೀಡಿದರು ಮತ್ತು ಅವರು ನಮ್ಮ ಪರಬ್ರಹ್ಮ, ಸಂಪೂರ್ಣ ವಾಸ್ತವ. ಅವರು ದ್ವಂದ್ವಗಳ ವಿರುದ್ಧ ಜೋಡಿಯನ್ನು ಮೀರಿದವರಾಗಿದ್ದರು, ಎಂದಿಗೂ ನಿರಾಶೆಗೊಳ್ಳಲಿಲ್ಲ ಅಥವಾ ಉತ್ಸುಕರಾಗಲಿಲ್ಲ. ಅವರು ಯಾವಾಗಲೂ ಅಸ್ತಿತ್ವ, ಜ್ಞಾನ ಮತ್ತು ಆನಂದವಾಗಿ ತನ್ನ ಆತ್ಮದಲ್ಲಿ ಮಗ್ನರಾಗಿದ್ದರು. ಶಿರ್ಡಿ ಅವರ ಕೇಂದ್ರವಾಗಿತ್ತು, ಆದರೆ ಅವರ ಕಾರ್ಯಕ್ಷೇತ್ರವು ಪಂಜಾಬ್, ಕಲ್ಕತ್ತಾ, ಉತ್ತರ ಭಾರತ, ಗುಜರಾತ್, ಢಾಕಾ, ಈಗ ಬಾಂಗ್ಲಾದೇಶದಲ್ಲಿದೆ ಮತ್ತು ಕೊಂಕಣಗಳವರೆಗೆ ವಿಸ್ತರಿಸಿತು. ಹೀಗೆ ಸಾಯಿಬಾಬಾರವರ ಖ್ಯಾತಿಯು ದೂರದವರೆಗೆ ಹರಡಿತು ಮತ್ತು ಪ್ರಪಂಚದ ಎಲ್ಲಾ ಭಾಗಗಳಿಂದ ಜನರು ಅವರ ದರ್ಶನವನ್ನು ಪಡೆಯಲು ಬಂದರು. ಕೇವಲ ದರ್ಶನದ ಮೂಲಕ ಶುದ್ಧ ಅಥವಾ ಅಶುದ್ಧ ಜನರ ಮನಸ್ಸುಗಳು ಒಮ್ಮೆಗೆ ಶಾಂತವಾಗುತ್ತವೆ. ಅವರು ಇಲ್ಲಿಗೆ ಬಂದರು. ವಿಠಲ ರಖುಮಾಯಿಯನ್ನು ನೋಡಿದ ನಂತರ ಪಂಢರಪುರದಲ್ಲಿ ಭಕ್ತರು ಪಡೆಯುವ ಅದೇ ರೀತಿಯ ಅಪ್ರತಿಮ ಆನಂದ. ಇದು ಉತ್ಪ್ರೇಕ್ಷೆಯಲ್ಲ. ಈ ವಿಷಯದಲ್ಲಿ ಒಬ್ಬ ಭಕ್ತ ಹೇಳಿದ್ದನ್ನು ಪರಿಗಣಿಸಿ. ಗೌಲಿಬುವ ಅವರ ಮಾತುಗಳು. ಆ ಸಮಯದಲ್ಲಿ ಸುಮಾರು 95 ವರ್ಷ ವಯಸ್ಸಿನ ಗೌಲಿಬುವ ಎಂಬ ವೃದ್ಧ ಭಕ್ತನು ಪಂಢರಪುರ ಮಹಾರಾಜನ ಭಕ್ತನಾಗಿದ್ದನು. ಅವನು ಪ್ರತಿ ವರ್ಷ ಪಂಢರಪುರದಲ್ಲಿ 8 ತಿಂಗಳು ಮತ್ತು ಗಂಗಾ ನದಿಯ ದಡದಲ್ಲಿ 4 ತಿಂಗಳು, ಜುಲೈನಿಂದ ನವೆಂಬರ್ ಕಳೆದನು. ಅವನ ಸಾಮಾನುಗಳನ್ನು ಸಾಗಿಸಲು ಒಂದು ಹೇಸರಗತ್ತೆ ಮತ್ತು ಅವನ ಜೊತೆಗಾರನಾಗಿ ಒಬ್ಬ ಶಿಷ್ಯನಿದ್ದನು. ಪ್ರತಿ ವರ್ಷ ಅವನು ಪಂಢರಪುರಕ್ಕೆ ತೀರ್ಥಯಾತ್ರೆ ಮಾಡಿ ಶಿರಡಿಗೆ ಬಂದು ಸಾಯಿಬಾಬಾನನ್ನು ನೋಡಲು ಬಂದನು. ಅವರನ್ನು ಅವನು ತುಂಬಾ ಪ್ರೀತಿಸುತ್ತಿದ್ದನು. ಅವನು ಬಾಬಾನನ್ನು ದಿಟ್ಟಿಸಿ ನೋಡುತ್ತಾ, ಇವನು ಪಂಢರನಾಥ ವಿಠಲ ಅವತಾರ, ಬಡವರ ಮತ್ತು ಅಸಹಾಯಕರ ಕರುಣಾಮಯಿ ದೇವರು ಎಂದು ಹೇಳುತ್ತಿದ್ದನು. ಗೌಲಿಬುವ ವಿಠೋಬನ ಭಕ್ತನಾಗಿದ್ದನು ಮತ್ತು ಪಂಢರಪುರಕ್ಕೆ ಅನೇಕ ಪ್ರವಾಸಗಳನ್ನು ಮಾಡಿದ್ದನು ಮತ್ತು ಸಾಯಿಬಾಬಾ ನಿಜವಾಗಿಯೂ ಪಂಢರನಾಥ ಅವತಾರ ಎಂದು ಸಾಕ್ಷಿ ಹೇಳಿದ್ದನು. ವಿಠಲ್ ಸ್ವತಃ ಕಾಣಿಸಿಕೊಂಡರು. ಸಾಯಿಬಾಬಾ ದೇವರ ನಾಮವನ್ನು ಸ್ಮರಿಸುವುದು ಮತ್ತು ಹಾಡುವುದು ತುಂಬಾ ಇಷ್ಟವಾಗಿತ್ತು. ಅವರು ಯಾವಾಗಲೂ ಎ ಅಲ್ಲಾ ಮಾಲಿಕ್, ದೇವರು ನಮ್ಮ ಏಕೈಕ ಗುರು ಎಂಬ ಪದಗಳನ್ನು ಹೇಳುತ್ತಿದ್ದರು ಮತ್ತು ಅವರ ಸಮ್ಮುಖದಲ್ಲಿ ಇತರರು 7 ದಿನಗಳ ಕಾಲ ಹಗಲು ರಾತ್ರಿ ದೇವರ ನಾಮವನ್ನು ನಿರಂತರವಾಗಿ ಹಾಡುವಂತೆ ಮಾಡುತ್ತಿದ್ದರು. ಇದನ್ನು ನಮಸಪ್ತಾಹ ಎಂದು ಕರೆಯಲಾಗುತ್ತದೆ. ಒಮ್ಮೆ ಅವರು ಕಾಕಾ ಸಾಹೇಬ್ ದೀಕ್ಷಿತ್ ಅವರನ್ನು ನಮಸಪ್ತಾಹ ಮಾಡಲು ಕೇಳಿಕೊಂಡರು. 7ನೇ ದಿನದ ಕೊನೆಯಲ್ಲಿ ವಿಠಲನು ಕಾಣಿಸಿಕೊಳ್ಳುತ್ತಾನೆ ಎಂದು ಖಚಿತವಾದರೆ ತಾನು ಅದನ್ನು ಮಾಡುವುದಾಗಿ ಕಾಕಾ ಸಾಹೇಬ್ ಉತ್ತರಿಸಿದರು. ಬಾಬಾ ಕಾಕಾ ಸಾಹೇಬರ ಎದೆಯ ಮೇಲೆ ತಮ್ಮ ಕೈಯನ್ನು ಇಟ್ಟು, ವಿಠಲನು ಖಂಡಿತವಾಗಿಯೂ ಕಾಣಿಸಿಕೊಳ್ಳುತ್ತಾನೆ, ಆದರೆ ಭಕ್ತನು ಶ್ರದ್ಧೆ ಮತ್ತು ಭಕ್ತಿಯುಳ್ಳವನಾಗಿರಬೇಕು ಎಂದು ಭರವಸೆ ನೀಡಿದರು. ನಂತರ ಅವರು ಹೇಳಿದರು, ಠಾಕೂರ್ನಾಥದ ಡಂಕ್ಪುರಿ, ಠಾಕೋರ್, ವಿಠಲನ ಪಂಡರಿ, ರಾಂಚೋದ್, ಕೃಷ್ಣ, ದ್ವಾರಕ ಇಲ್ಲಿಯೇ, ಶಿರ್ಡಿ ಇವೆ. ದ್ವಾರಕವನ್ನು ನೋಡಲು ಹೆಚ್ಚು ದೂರ ಹೋಗಬೇಕಾಗಿಲ್ಲ. ವಿಠಲ ಬೇರೆ ಯಾವುದಾದರೂ ಸ್ಥಳದಿಂದ ಇಲ್ಲಿಗೆ ಬರುತ್ತಾನೆಯೇ?
ಅವನು ಇಲ್ಲಿದ್ದಾನೆ. ಭಕ್ತನು ಪ್ರೀತಿ ಮತ್ತು ಭಕ್ತಿಯಿಂದ ತುಂಬಿ ತುಳುಕುತ್ತಿರುವಾಗ ಮಾತ್ರ ವಿಠಲನು ಇಲ್ಲಿ ಶಿರಡಿ ತನ್ನನ್ನು ತಾನು ಪ್ರಕಟಿಸಿಕೊಳ್ಳುತ್ತಾನೆ. ಸಪ್ತಾಹ ಮುಗಿದ ನಂತರ ವಿಠಲನು ಈ ರೀತಿ ತನ್ನನ್ನು ತಾನು ಪ್ರಕಟಿಸಿಕೊಂಡನು. ಸ್ನಾನದ ನಂತರ ಧ್ಯಾನ ಮಾಡುತ್ತಿದ್ದ ಕಾಕಾ ಸಾಹೇಬ್ ದೀಕ್ಷಿತ್ ವಿಠಲನನ್ನು ದರ್ಶನದಲ್ಲಿ ನೋಡಿದನು. ಮಧ್ಯಾಹ್ನ ಬಾಬಾರ ದರ್ಶನ ಪಡೆಯಲು ಹೋದಾಗ ಬಾಬಾ ಅವರನ್ನು ಕೇಳಿದರು, ವಿಠಲ ಪಾಟೀಲ್ ಬಂದಿದ್ದಾರೆಯೇ? ನೀವು ಅವರನ್ನು ನೋಡಿದ್ದೀರಾ? ಅವರು ತುಂಬಾ ನಿಷ್ಠುರ ವ್ಯಕ್ತಿ. ಅವರನ್ನು ಗಟ್ಟಿಯಾಗಿ ಹಿಡಿಯಿರಿ, ಇಲ್ಲದಿದ್ದರೆ ಅವರು ತಪ್ಪಿಸಿಕೊಳ್ಳುತ್ತಾರೆ. ಇದು ಬೆಳಿಗ್ಗೆ ಸಂಭವಿಸಿತು ಮತ್ತು ಮಧ್ಯಾಹ್ನ ಮತ್ತೊಂದು ವಿಠಲ ದರ್ಶನ ನಡೆಯಿತು. ವಿಠಲನ ಚಿತ್ರಗಳನ್ನು ಮಾರಾಟ ಮಾಡಲು ಒಬ್ಬ ವ್ಯಾಪಾರಿ ಅಲ್ಲಿಗೆ ಬಂದನು. ಈ ಚಿತ್ರವು ಕಾಕಾ ಸಾಹೇಬನ ದರ್ಶನದಲ್ಲಿ ಕಾಣಿಸಿಕೊಂಡ ಆಕೃತಿಗೆ ನಿಖರವಾಗಿ ಹೊಂದಿಕೆಯಾಯಿತು. ಇದನ್ನು ನೋಡಿ ಬಾಬಾರ ಮಾತುಗಳನ್ನು ನೆನಪಿಸಿಕೊಂಡ ಕಾಕಾ ಸಾಹೇಬ್ ದೀಕ್ಷಿತ್ ಆಶ್ಚರ್ಯಚಕಿತರಾದರು ಮತ್ತು ಸಂತೋಷಪಟ್ಟರು. ಅವರು ವಿಠಲನ ಚಿತ್ರವನ್ನು ಖರೀದಿಸಿ ಪೂಜೆಗಾಗಿ ತಮ್ಮ ದೇವಾಲಯದಲ್ಲಿ ಇರಿಸಿದರು. ಭಗವಂತರಾವ್ ಕ್ಷೀರಸಾಗರ ಕಥೆ. ವಿಠಲ ಪೂಜೆಯ ಬಗ್ಗೆ ಬಾಬಾ ಅವರಿಗಿದ್ದ ಪ್ರೀತಿಯನ್ನು ಭಗವಂತರಾವ್ ಕ್ಷೀರಸಾಗರ್ ಅವರ ಕಥೆಯಲ್ಲಿ ವಿವರಿಸಲಾಗಿದೆ. ಭಗವಂತರಾವ್ ಅವರ ತಂದೆ ವಿಠ್ಠಲನ ಭಕ್ತರಾಗಿದ್ದರು ಮತ್ತು ಪಂಢರಪುರಕ್ಕೆ ವಾರ್ಷಿಕ ಪ್ರವಾಸಗಳಿಗೆ ಹೋಗುತ್ತಿದ್ದರು. ಅವರು ಮನೆಯಲ್ಲಿ ವಿಠ್ಠಲನ ಪ್ರತಿಮೆಯನ್ನು ಪೂಜಿಸಿದರು. ಅವರ ಮರಣದ ನಂತರ ಮಗ ಎಲ್ಲವನ್ನೂ ನಿಲ್ಲಿಸಿದನು: ಪ್ರವಾಸಗಳು, ಪೂಜೆ ಮತ್ತು ಶ್ರಾದ್ದ ಸಮಾರಂಭ. ಭಗವಂತರಾವ್ ಶಿರಡಿಗೆ ಬಂದಾಗ ತನ್ನ ತಂದೆಯನ್ನು ನೆನಪಿಸಿಕೊಂಡ ಬಾಬಾ ತಕ್ಷಣವೇ, ಅವರ ತಂದೆ ನನ್ನ ಸ್ನೇಹಿತ, ಆದ್ದರಿಂದ ನಾನು ಅವರನ್ನು, ಮಗನನ್ನು ಇಲ್ಲಿಗೆ ಎಳೆದೊಯ್ದಿದ್ದೇನೆ. ಅವರು ಎಂದಿಗೂ ಆಹಾರದ ನೈವೇದ್ಯ ನೀಡಲಿಲ್ಲ ಮತ್ತು ಆದ್ದರಿಂದ ಅವರು ವಿಠಲ ಮತ್ತು ನನ್ನನ್ನು ಹಸಿವಿನಿಂದ ಬಳಲಿಸಿದರು. ಹಾಗಾಗಿ ನಾನು ಅವರನ್ನು ಇಲ್ಲಿಗೆ ಕರೆತಂದೆ. ನಾನು ಈಗ ಅವರನ್ನು ಬದಲಾಯಿಸುತ್ತೇನೆ ಮತ್ತು ಪೂಜೆಗೆ ಇಡುತ್ತೇನೆ ಎಂದು ಹೇಳಿದರು. ಪ್ರಯಾಗದಲ್ಲಿ ದಾಸಗಣುವಿನ ಸ್ನಾನಗೃಹ. ಗಂಗಾ ಮತ್ತು ಯಮುನಾ ಸಂಗಮಿಸುವ ಪ್ರಯಾಗದ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದು ಬಹಳ ಪುಣ್ಯಕರ ಎಂದು ಹಿಂದೂಗಳು ನಂಬುತ್ತಾರೆ ಮತ್ತು ಸಾವಿರಾರು ಯಾತ್ರಿಕರು ಅಲ್ಲಿಗೆ ಪವಿತ್ರ ಸ್ನಾನ ಮಾಡಲು ಹೋಗುತ್ತಾರೆ. ದಾಸಗಣು ಒಮ್ಮೆ ಪ್ರಯಾಗಕ್ಕೆ ಸ್ನಾನ ಮಾಡಲು ಬಯಸಿದ್ದರು ಮತ್ತು ಹೊರಡಲು ಬಾಬಾ ಅವರ ಅನುಮತಿ ಪಡೆಯಲು ಬಂದರು. ಬಾಬಾ ಉತ್ತರಿಸಿದರು, ಅಷ್ಟು ದೂರ ಹೋಗುವುದು ಅನಿವಾರ್ಯವಲ್ಲ. ನಮ್ಮ ಪ್ರಯಾಗ ಎಲ್ಲಿದೆ, ನನ್ನನ್ನು ನಂಬಿರಿ. ವಿಠಲ ಬೇರೆ ಯಾವುದಾದರೂ ಸ್ಥಳದಿಂದ ಇಲ್ಲಿಗೆ ಬರುತ್ತಾನೆಯೇ? ಅವನು ಇಲ್ಲಿದ್ದಾನೆ. ಭಕ್ತನು ಪ್ರೀತಿ ಮತ್ತು ಭಕ್ತಿಯಿಂದ ತುಂಬಿ ತುಳುಕುತ್ತಿರುವಾಗ ಮಾತ್ರ ವಿಠಲನು ಇಲ್ಲಿ ಶಿರಡಿ ತನ್ನನ್ನು ತಾನು ಪ್ರಕಟಿಸಿಕೊಳ್ಳುತ್ತಾನೆ. ಸಪ್ತಾಹ ಮುಗಿದ ನಂತರ ವಿಠಲನು ಈ ರೀತಿ ತನ್ನನ್ನು ತಾನು ಪ್ರಕಟಿಸಿಕೊಂಡನು. ಸ್ನಾನದ ನಂತರ ಧ್ಯಾನ ಮಾಡುತ್ತಿದ್ದ ಕಾಕಾ ಸಾಹೇಬ್ ದೀಕ್ಷಿತ್ ವಿಠಲನನ್ನು ದರ್ಶನದಲ್ಲಿ ನೋಡಿದನು. ಮಧ್ಯಾಹ್ನ ಬಾಬಾರ ದರ್ಶನ ಪಡೆಯಲು ಹೋದಾಗ ಬಾಬಾ ಅವರನ್ನು ಕೇಳಿದರು, ವಿಠಲ ಪಾಟೀಲ್ ಬಂದಿದ್ದಾರೆಯೇ? ನೀವು ಅವರನ್ನು ನೋಡಿದ್ದೀರಾ? ಅವರು ತುಂಬಾ ನಿಷ್ಠುರ ವ್ಯಕ್ತಿ. ಅವರನ್ನು ಗಟ್ಟಿಯಾಗಿ ಹಿಡಿಯಿರಿ, ಇಲ್ಲದಿದ್ದರೆ ಅವರು ತಪ್ಪಿಸಿಕೊಳ್ಳುತ್ತಾರೆ. ಇದು ಬೆಳಿಗ್ಗೆ ಸಂಭವಿಸಿತು ಮತ್ತು ಮಧ್ಯಾಹ್ನ ಮತ್ತೊಂದು ವಿಠಲ ದರ್ಶನ ನಡೆಯಿತು. ವಿಠಲನ ಚಿತ್ರಗಳನ್ನು ಮಾರಾಟ ಮಾಡಲು ಒಬ್ಬ ವ್ಯಾಪಾರಿ ಅಲ್ಲಿಗೆ ಬಂದನು. ಈ ಚಿತ್ರವು ಕಾಕಾ ಸಾಹೇಬನ ದರ್ಶನದಲ್ಲಿ ಕಾಣಿಸಿಕೊಂಡ ಆಕೃತಿಗೆ ನಿಖರವಾಗಿ ಹೊಂದಿಕೆಯಾಯಿತು. ಇದನ್ನು ನೋಡಿ ಬಾಬಾರ ಮಾತುಗಳನ್ನು ನೆನಪಿಸಿಕೊಂಡ ಕಾಕಾ ಸಾಹೇಬ್ ದೀಕ್ಷಿತ್ ಆಶ್ಚರ್ಯಚಕಿತರಾದರು ಮತ್ತು ಸಂತೋಷಪಟ್ಟರು. ಅವರು ವಿಠಲನ ಚಿತ್ರವನ್ನು ಖರೀದಿಸಿ ಪೂಜೆಗಾಗಿ ತಮ್ಮ ದೇವಾಲಯದಲ್ಲಿ ಇರಿಸಿದರು. ಭಗವಂತರಾವ್ ಕ್ಷೀರಸಾಗರ ಕಥೆ. ವಿಠಲ ಪೂಜೆಯ ಬಗ್ಗೆ ಬಾಬಾ ಅವರಿಗಿದ್ದ ಪ್ರೀತಿಯನ್ನು ಭಗವಂತರಾವ್ ಕ್ಷೀರಸಾಗರ್ ಅವರ ಕಥೆಯಲ್ಲಿ ವಿವರಿಸಲಾಗಿದೆ. ಭಗವಂತರಾವ್ ಅವರ ತಂದೆ ವಿಠ್ಠಲನ ಭಕ್ತರಾಗಿದ್ದರು ಮತ್ತು ಪಂಢರಪುರಕ್ಕೆ ವಾರ್ಷಿಕ ಪ್ರವಾಸಗಳಿಗೆ ಹೋಗುತ್ತಿದ್ದರು. ಅವರು ಮನೆಯಲ್ಲಿ ವಿಠ್ಠಲನ ಪ್ರತಿಮೆಯನ್ನು ಪೂಜಿಸಿದರು. ಅವರ ಮರಣದ ನಂತರ ಮಗ ಎಲ್ಲವನ್ನೂ ನಿಲ್ಲಿಸಿದನು: ಪ್ರವಾಸಗಳು, ಪೂಜೆ ಮತ್ತು ಶ್ರಾದ್ದ ಸಮಾರಂಭ. ಭಗವಂತರಾವ್ ಶಿರಡಿಗೆ ಬಂದಾಗ ತನ್ನ ತಂದೆಯನ್ನು ನೆನಪಿಸಿಕೊಂಡ ಬಾಬಾ ತಕ್ಷಣವೇ, ಅವರ ತಂದೆ ನನ್ನ ಸ್ನೇಹಿತ, ಆದ್ದರಿಂದ ನಾನು ಅವರನ್ನು, ಮಗನನ್ನು ಇಲ್ಲಿಗೆ ಎಳೆದೊಯ್ದಿದ್ದೇನೆ. ಅವರು ಎಂದಿಗೂ ಆಹಾರದ ನೈವೇದ್ಯ ನೀಡಲಿಲ್ಲ ಮತ್ತು ಆದ್ದರಿಂದ ಅವರು ವಿಠಲ ಮತ್ತು ನನ್ನನ್ನು ಹಸಿವಿನಿಂದ ಬಳಲಿಸಿದರು. ಹಾಗಾಗಿ ನಾನು ಅವರನ್ನು ಇಲ್ಲಿಗೆ ಕರೆತಂದೆ. ನಾನು ಈಗ ಅವರನ್ನು ಬದಲಾಯಿಸುತ್ತೇನೆ ಮತ್ತು ಪೂಜೆಗೆ ಇಡುತ್ತೇನೆ ಎಂದು ಹೇಳಿದರು. ಪ್ರಯಾಗದಲ್ಲಿ ದಾಸಗಣುವಿನ ಸ್ನಾನಗೃಹ. ಗಂಗಾ ಮತ್ತು ಯಮುನಾ ಸಂಗಮಿಸುವ ಪ್ರಯಾಗದ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದು ಬಹಳ ಪುಣ್ಯಕರ ಎಂದು ಹಿಂದೂಗಳು ನಂಬುತ್ತಾರೆ ಮತ್ತು ಸಾವಿರಾರು ಯಾತ್ರಿಕರು ಅಲ್ಲಿಗೆ ಪವಿತ್ರ ಸ್ನಾನ ಮಾಡಲು ಹೋಗುತ್ತಾರೆ. ದಾಸಗಣು ಒಮ್ಮೆ ಪ್ರಯಾಗಕ್ಕೆ ಸ್ನಾನ ಮಾಡಲು ಬಯಸಿದ್ದರು ಮತ್ತು ಹೊರಡಲು ಬಾಬಾ ಅವರ ಅನುಮತಿ ಪಡೆಯಲು ಬಂದರು. ಬಾಬಾ ಉತ್ತರಿಸಿದರು, ಅಷ್ಟು ದೂರ ಹೋಗುವುದು ಅನಿವಾರ್ಯವಲ್ಲ. ನಮ್ಮ ಪ್ರಯಾಗ ಎಲ್ಲಿದೆ, ನನ್ನನ್ನು ನಂಬಿರಿ.
ನಂತರ ದಾಸಗಣು ಬಾಬಾ ಅವರ ಪಾದಗಳ ಮೇಲೆ ತಲೆಯಿಟ್ಟಾಗ ಗಂಗಾ ಮತ್ತು ಯಮುನಾ ನೀರಿನ ಹೊಳೆಗಳು ಹರಿಯುತ್ತಿದ್ದವು. ಬಾಬಾ ಅವರ ಪ್ರತಿಯೊಂದು ಪಾದಗಳಿಂದಲೂ ಒಂದು ಧಾರೆ. ಈ ಪವಾಡವನ್ನು ನೋಡಿದ ದಾಸಗಣು ಪ್ರೀತಿ ಮತ್ತು ಆರಾಧನೆಯ ಭಾವನೆಗಳಿಂದ ತುಂಬಿಹೋದರು ಮತ್ತು ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಅವರು ಸ್ಫೂರ್ತಿ ಪಡೆದರು ಮತ್ತು ಅವರ ಭಾಷಣವು ಬಾಬಾ ಮತ್ತು ಅವರ ಲೀಲೆಗಳನ್ನು ಸ್ತುತಿಸುವ ಹಾಡಾಗಿ ಹೊರಹೊಮ್ಮಿತು. ಸಾಯಿಬಾಬಾರವರ ಪರಿಶುದ್ಧ ಗರ್ಭಧಾರಣೆ ಮತ್ತು ಶಿರಡಿಗೆ ಅವರ ಮೊದಲ ಆಗಮನ. ಸಾಯಿಬಾಬಾ ಅವರ ಪೋಷಕರು, ಜನ್ಮ ದಿನಾಂಕ ಅಥವಾ ಜನ್ಮಸ್ಥಳ ಯಾರಿಗೂ ತಿಳಿದಿರಲಿಲ್ಲ. ಈ ವಿಷಯಗಳ ಬಗ್ಗೆ ಅನೇಕ ವಿಚಾರಣೆಗಳನ್ನು ಮಾಡಲಾಯಿತು ಮತ್ತು ಬಾಬಾ ಮತ್ತು ಇತರರಿಗೆ ಅನೇಕ ಪ್ರಶ್ನೆಗಳನ್ನು ಕೇಳಲಾಯಿತು, ಆದರೆ ಇನ್ನೂ ತೃಪ್ತಿದಾಯಕ ಉತ್ತರಗಳು ಸಿಕ್ಕಿಲ್ಲ. ಈ ವಿಷಯಗಳ ಬಗ್ಗೆ ನಮಗೆ ಏನೂ ತಿಳಿದಿಲ್ಲ. ನಾಮದೇವ್ ಮತ್ತು ಕಬೀರ್ ಸಾಮಾನ್ಯ ಮನುಷ್ಯರಂತೆ ಹುಟ್ಟಿಲ್ಲ, ಅವರು ಶಿಶುಗಳಾಗಿ ಕಂಡುಬಂದರು. ನಾಮದೇವ್ ಅವರನ್ನು ಗೋನಾಯಿ ಭೀಮರತಿ ನದಿಯ ದಡದಲ್ಲಿ ಮತ್ತು ಕಬೀರ್ ಅವರನ್ನು ಭಾಗೀರಥಿ ನದಿಯ ದಡದಲ್ಲಿ ತಮ್ಮಲ್ ಕಂಡುಕೊಂಡರು. ಸಾಯಿಬಾಬಾ ಅವರ ಕಥೆಯೂ ಇದೇ ರೀತಿಯದ್ದಾಗಿತ್ತು. ಅವರು ಮೊದಲು ತಮ್ಮ ಭಕ್ತರ ಹಿತದೃಷ್ಟಿಯಿಂದ ಶಿರಡಿಯಲ್ಲಿ ಬೇವಿನ ಮರದ ಕೆಳಗೆ 16 ವರ್ಷದ ಬಾಲಕನಾಗಿ ಕಾಣಿಸಿಕೊಂಡರು. ಆಗಲೂ ಅವರು ಬ್ರಹ್ಮದ ಜ್ಞಾನದಿಂದ ತುಂಬಿದ್ದಂತೆ ತೋರುತ್ತಿತ್ತು. ಅವರ ಕನಸಿನಲ್ಲಿಯೂ ಸಹ ಅವರಿಗೆ ಲೌಕಿಕ ವಸ್ತುಗಳ ಬಗ್ಗೆ ಯಾವುದೇ ಆಸೆ ಇರಲಿಲ್ಲ. ಅವರು ಮಾಯನ್ನು ಹೊರಹಾಕಿದರು ಮತ್ತು ಮುಕ್ತಿ, ಮೋಕ್ಷ ಅವರ ಪಾದಗಳ ಬಳಿ ಸೇವೆ ಸಲ್ಲಿಸುತ್ತಿದ್ದರು. ಶಿರಡಿಯಲ್ಲಿ ಒಬ್ಬ ವೃದ್ಧೆ ಅವರನ್ನು ಹೀಗೆ ವಿವರಿಸಿದರು: ಒಬ್ಬ ಯುವಕ ಸುಂದರ, ಬುದ್ಧಿವಂತ ಮತ್ತು ತುಂಬಾ ಸುಂದರ. ಅವರನ್ನು ಮೊದಲು ಬೇವಿನ ಮರದ ಕೆಳಗೆ ಆಸನದಲ್ಲಿ ಕುಳಿತಿದ್ದಾಗ ಕಾಣಿಸಿಕೊಂಡರು. ಹಳ್ಳಿಯ ಜನರು ಶಾಖ ಅಥವಾ ಚಳಿಯನ್ನು ಲೆಕ್ಕಿಸದೆ ಕಠಿಣ ತಪಸ್ಸು ಮಾಡುತ್ತಿದ್ದ ಬಾಲಕನನ್ನು ನೋಡಿ ಆಶ್ಚರ್ಯಚಕಿತರಾದರು. ಹಗಲಿನಲ್ಲಿ ಅವನು ಯಾರೊಂದಿಗೂ ಸಂಬಂಧಿಸಲಿಲ್ಲ ಮತ್ತು ರಾತ್ರಿಯಲ್ಲಿ ಅವನು ಯಾರಿಗೂ ಹೆದರುತ್ತಿರಲಿಲ್ಲ. ಈ ಯುವಕ ಎಲ್ಲಿಂದ ಬಂದಿದ್ದಾನೆ ಎಂದು ಜನರು ಆಶ್ಚರ್ಯಪಟ್ಟರು. ಅವನ ರೂಪ ಮತ್ತು ಲಕ್ಷಣಗಳು ತುಂಬಾ ಸುಂದರವಾಗಿದ್ದವು. ಕೇವಲ ಒಂದು ನೋಟವು ಅವನನ್ನು ಎಲ್ಲರಿಗೂ ಇಷ್ಟವಾಯಿತು. ಅವನು ಯಾರ ಬಾಗಿಲಿಗೂ ಹೋಗಲಿಲ್ಲ ಮತ್ತು ಯಾವಾಗಲೂ ಬೇವಿನ ಮರದ ಬಳಿ ಕುಳಿತುಕೊಳ್ಳುತ್ತಿದ್ದನು. ಹೊರನೋಟಕ್ಕೆ ಅವನು ತುಂಬಾ ಚಿಕ್ಕವನಾಗಿ ಕಾಣುತ್ತಿದ್ದನು, ಆದರೆ ಅವನ ಕಾರ್ಯಗಳ ಮೂಲಕ ಅವನು ನಿಜವಾಗಿಯೂ ಮಹಾನ್ ಆತ್ಮನಾಗಿದ್ದನು. ಅವನು ನಿರ್ಲಿಪ್ತತೆಯ ಸಾಕಾರವಾಗಿದ್ದನು ಮತ್ತು ಎಲ್ಲರಿಗೂ ಒಂದು ನಿಗೂಢನಾಗಿದ್ದನು. ಒಂದು ದಿನ ದೇವರು ಖಂಡೋಬನು ಭಕ್ತನ ದೇಹವನ್ನು ಹೊಂದಿದ್ದನು ಮತ್ತು ಜನರು ಅವನನ್ನು ಕೇಳಿದರು: ದೇವರೇ, ದೇವರೇ, ದಯವಿಟ್ಟು ಈ ಹುಡುಗ ಯಾರ ಮಗ ಮತ್ತು ಅವನು ಎಲ್ಲಿಂದ ಬಂದನು ಎಂದು ನಮಗೆ ತಿಳಿಸಿ. ದೇವರು ಖಂಡೋಬ ಅವರನ್ನು ಒಂದು ಗುದ್ದಲಿಯನ್ನು ತಂದು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಅಗೆಯಲು ಕೇಳಿದರು. ಅದನ್ನು ಅಗೆದಾಗ ಚಪ್ಪಟೆಯಾದ ಕಲ್ಲಿನ ಕೆಳಗೆ ಇಟ್ಟಿಗೆಗಳು ಕಂಡುಬಂದವು. ಕಲ್ಲನ್ನು ತೆಗೆದಾಗ ಒಂದು ಕಾರಿಡಾರ್ ಒಂದು ನೆಲಮಾಳಿಗೆಗೆ ಕರೆದೊಯ್ಯಿತು. ಅಲ್ಲಿ ಹಸುವಿನ ಬಾಯಿಯ ಆಕಾರದ ರಚನೆಗಳು, ಮರದ ಹಲಗೆಗಳು ಮತ್ತು ಹಾರಗಳು ಕಂಡುಬಂದವು. ದೇವರು ಖಂಡೋಬ ಹೇಳಿದರು: ಈ ಹುಡುಗ ಇಲ್ಲಿ 12 ವರ್ಷಗಳ ಕಾಲ ತಪಸ್ಸು ಮಾಡಿದನು. ನಂತರ ಜನರು ಆ ಹುಡುಗನನ್ನು ಇದರ ಬಗ್ಗೆ ಪ್ರಶ್ನಿಸಲು ಪ್ರಾರಂಭಿಸಿದರು. ಅವನು ಅವರ ವಾಸನೆಯನ್ನು ದೂರವಿಟ್ಟು ಇದು ತನ್ನ ಗುರುಗಳ ಪವಿತ್ರ ವಿಶ್ರಾಂತಿ ಸ್ಥಳ ಎಂದು ಹೇಳಿ ಅದನ್ನು ಚೆನ್ನಾಗಿ ಕಾಪಾಡುವಂತೆ ಕೇಳಿಕೊಂಡನು. ನಂತರ ಜನರು ಅದನ್ನು ಕಂಡುಕೊಂಡಂತೆಯೇ ಕಾರಿಡಾರ್ ಅನ್ನು ಮುಚ್ಚಿದರು. ಅಶ್ವತ್ಥ ಮತ್ತು ಔದುಂಬರ ಮರಗಳನ್ನು ಪವಿತ್ರವೆಂದು ಪರಿಗಣಿಸಲಾಗಿರುವುದರಿಂದ ಬಾಬಾ ಈ ಬೇವಿನ ಮರವನ್ನು ಸಮಾನವಾಗಿ ಪವಿತ್ರವೆಂದು ಪರಿಗಣಿಸಿದರು ಮತ್ತು ಅದನ್ನು ಅತ್ಯಂತ ಪ್ರೀತಿಸುತ್ತಿದ್ದರು. ಮಹಾಲಸಪತಿ ಮತ್ತು ಇತರ ಶಿರಡಿ ಭಕ್ತರು ಈ ಸ್ಥಳವನ್ನು ಬಾಬಾ ಅವರ ಗುರುಗಳ ಅಂತಿಮ ವಿಶ್ರಾಂತಿ ಸ್ಥಳವೆಂದು ಪರಿಗಣಿಸಿ ಅದರ ಮುಂದೆ ನಮಸ್ಕರಿಸಿದರು. 3 ವಾಡಗಳು. ಬೇವಿನ ಮರ ಮತ್ತು ಅದರ ಸುತ್ತಲಿನ ಭೂಮಿಯನ್ನು ಶ್ರೀ ಹರಿ ವಿನಾಯಕ ಸಾಠೆಯವರು ಖರೀದಿಸಿದರು ಮತ್ತು ಈ ಸ್ಥಳದಲ್ಲಿ ಸಾಠೆಯ ವಾಡ ಎಂಬ ದೊಡ್ಡ ಕಟ್ಟಡವನ್ನು ನಿರ್ಮಿಸಲಾಯಿತು. ಈ ವಾಡ ಆರಂಭದಲ್ಲಿ ಯಾತ್ರಿಕರಿಗೆ ವಿಶ್ರಾಂತಿ ನೀಡುವ ಏಕೈಕ ಸ್ಥಳವಾಗಿತ್ತು. ಬೇವಿನ ಮರದ ಸುತ್ತಲೂ ಎತ್ತರದ ವೇದಿಕೆಯನ್ನು ನಿರ್ಮಿಸಲಾಯಿತು ಮತ್ತು ಮೆಟ್ಟಿಲುಗಳನ್ನು ಹೊಂದಿರುವ ಮೇಲಂತಸ್ತುಗಳನ್ನು ನಿರ್ಮಿಸಲಾಯಿತು. ಮೆಟ್ಟಿಲುಗಳ ಕೆಳಗೆ ದಕ್ಷಿಣಕ್ಕೆ ಎದುರಾಗಿರುವ ಒಂದು ಗೂಡು ಇದೆ ಮತ್ತು ಭಕ್ತರು ಉತ್ತರಕ್ಕೆ ಎದುರಾಗಿರುವ ವೇದಿಕೆಯ ಮೇಲೆ ಕುಳಿತುಕೊಳ್ಳುತ್ತಾರೆ. ದೇವರ ದಯೆಯಿಂದ ಗುರುವಾರ ಮತ್ತು ಶುಕ್ರವಾರ ಸಂಜೆ ಭಕ್ತರು ಅಲ್ಲಿ ಧೂಪ ಹಾಕಿದರೆ ಅವರು ಯಾವಾಗಲೂ ಸಂತೋಷವಾಗಿರುತ್ತಾರೆ ಎಂದು ನಂಬಲಾಗಿದೆ. ಈ ವಾಡ ಹಳೆಯದಾಗಿತ್ತು ಮತ್ತು ಶಿಥಿಲವಾಗಿತ್ತು ಮತ್ತು ದುರಸ್ತಿ ಅಗತ್ಯವಿತ್ತು. ಈಗ ಸಾಯಿ ಸಂಸ್ಥಾನವು ಅಗತ್ಯ ದುರಸ್ತಿ, ಸೇರ್ಪಡೆ ಮತ್ತು ಮಾರ್ಪಾಡುಗಳನ್ನು ಮಾಡಿದೆ. ನಂತರ ಕೆಲವು ವರ್ಷಗಳ ನಂತರ ಮತ್ತೊಂದು ವಾಡ, ದೀಕ್ಷಿತರ ವಾಡವನ್ನು ನಿರ್ಮಿಸಲಾಯಿತು. ಬಾಂಬೆಯಿಂದ ಬಂದ ಸಾಲಿಸಿಟರ್ ಆಗಿದ್ದ ಕಾಕಾ ಸಾಹೇಬ್ ದೀಕ್ಷಿತ್ ಇಂಗ್ಲೆಂಡ್ಗೆ ಹೋಗಿದ್ದರು. ಅಲ್ಲಿ ಅಪಘಾತವೊಂದರಲ್ಲಿ ಅವರ ಕಾಲಿಗೆ ಗಾಯವಾಗಿತ್ತು. ಆ ಗಾಯವನ್ನು ಯಾವುದೇ ರೀತಿಯಲ್ಲಿ ಸರಿಪಡಿಸಲು ಸಾಧ್ಯವಾಗಲಿಲ್ಲ.
ನಾನಾ ಸಾಹೇಬ್ ಚಂದೋರ್ಕರ್ ಅವರು ಸಾಯಿಬಾಬಾ ಅವರನ್ನು ಪ್ರಯತ್ನಿಸಲು ಸಲಹೆ ನೀಡಿದರು. ಆದ್ದರಿಂದ ಅವರು 1909ರಲ್ಲಿ ಸಾಯಿಬಾಬಾ ಅವರನ್ನು ಭೇಟಿಯಾದರು ಮತ್ತು ಅವರ ಕಾಲಿನ ಬದಲು ಅವರ ಮನಸ್ಸಿನ ಕುಂಟತನವನ್ನು ಗುಣಪಡಿಸುವಂತೆ ಕೇಳಿಕೊಂಡರು. ಸಾಯಿಬಾಬಾರ ದರ್ಶನದಿಂದ ಅವರು ತುಂಬಾ ಸಂತೋಷಪಟ್ಟರು. ಅವರು ಶಿರ್ಡಿಯಲ್ಲಿ ವಾಸಿಸಲು ನಿರ್ಧರಿಸಿದರು. ಆದ್ದರಿಂದ ಅವರು ತನಗಾಗಿ ಮತ್ತು ಇತರ ಭಕ್ತರಿಗಾಗಿ ಒಂದು ವಾಡಾವನ್ನು ನಿರ್ಮಿಸಿದರು. ಈ ಕಟ್ಟಡದ ಅಡಿಪಾಯವನ್ನು ಡಿಸೆಂಬರ್ 10, 1910ರಂದು ಹಾಕಲಾಯಿತು. ಈ ದಿನದಂದು ಇನ್ನೂ 2 ಪ್ರಮುಖ ಘಟನೆಗಳು ನಡೆದವು. ಶ್ರೀ ದಾದಾಸಾಹೇಬ್ ಖಾಪರ್ಡೆ ಅವರಿಗೆ ಮನೆಗೆ ಮರಳಲು ಅನುಮತಿ ನೀಡಲಾಯಿತು ಮತ್ತು ಚಾವಡಿಯಲ್ಲಿ ರಾತ್ರಿಯ ಆರತಿ ಪ್ರಾರಂಭವಾಯಿತು. ವಾಡಾ ಪೂರ್ಣಗೊಂಡಿತು ಮತ್ತು 1911ರಲ್ಲಿ ರಾಮನವಮಿ ದಿನದಂದು ಸರಿಯಾದ ವಿಧಿವಿಧಾನಗಳು ಮತ್ತು ವಿಧಿವಿಧಾನಗಳೊಂದಿಗೆ ವಾಸಿಸಲಾಯಿತು. ನಾಗಪುರದ ಪ್ರಸಿದ್ಧ ಕೋಟ್ಯಾಧಿಪತಿ ಶ್ರೀ ಬೂಟಿ ಅವರು ಮತ್ತೊಂದು ವಾಡಾ, ಅರಮನೆಯಂತಹ ಮಹಲು ನಿರ್ಮಿಸಿದರು. ಈ ಕಟ್ಟಡಕ್ಕೆ ಸಾಕಷ್ಟು ಹಣವನ್ನು ಖರ್ಚು ಮಾಡಲಾಯಿತು, ಆದರೆ ಸಾಯಿಬಾಬಾ ಅವರ ದೇಹವು ಈ ವಾಡಾದಲ್ಲಿ ಇರುವುದರಿಂದ ಆ ಮೊತ್ತವನ್ನು ಸದುಪಯೋಗಪಡಿಸಿಕೊಳ್ಳಲಾಯಿತು. ಇದನ್ನು ಈಗ ಸಮಾಧಿ ಮಂದಿರ ಎಂದು ಕರೆಯಲಾಗುತ್ತದೆ. ಈ ಮಂದಿರದ ಸ್ಥಳದಲ್ಲಿ ಹಿಂದೆ ಒಂದು ಉದ್ಯಾನವಿತ್ತು, ಅದನ್ನು ಬಾಬಾ ನೀರು ಹಾಕಿ ನೋಡಿಕೊಳ್ಳುತ್ತಿದ್ದರು. ಹೀಗೆ 3 ವಾಡಾಗಳು ಹುಟ್ಟಿಕೊಂಡವು. ಅಲ್ಲಿ ಹಿಂದೆ ಯಾವುದೂ ಇರಲಿಲ್ಲ. ಇವುಗಳಲ್ಲಿ ಸಾಟೆಯ ವಾಡಾ ಆರಂಭಿಕ ದಿನಗಳಲ್ಲಿ ಎಲ್ಲರಿಗೂ ಹೆಚ್ಚು ಉಪಯುಕ್ತವಾಗಿತ್ತು. ಉದ್ಯಾನದ ಕತೆ. ವಾಮನ ತಾತ್ಯಾರ ಸಹಾಯದಿಂದ ಸಾಯಿಬಾಬಾ ಅವರು ಶಿರ್ಡಿಯಲ್ಲಿ ತಾತ್ಕಾಲಿಕವಾಗಿ ಗೈರುಹಾಜರಾಗಿದ್ದು, ಚಾಂದ್ ಪಾಟೀಲ್ ಅವರ ವಿವಾಹಕೂಟ, ದೇವಿದಾಸ್, ಜಾನಕಿದಾಸ ಮತ್ತು ಗಂಗಾಗಿರ್ ಅವರೊಂದಿಗೆ ಶಿರ್ಡಿಗೆ ಅವರು ಹಿಂತಿರುಗಿದ್ದು, ಮೌದೀನ್ ತಂಬೋಲಿಯೊಂದಿಗೆ ಬಾಬಾ ಅವರ ಕುಸ್ತಿ ಪಂದ್ಯ, ಮಸೀದಿಯಲ್ಲಿ ಅವರ ಜೀವನ, ಶ್ರೀ ಡೆಂಗಲೆ ಮತ್ತು ಇತರ ಭಕ್ತರ ಮೇಲಿನ ಅವರ ಪ್ರೀತಿ ಮತ್ತು ಇತರ ಕೆಲವು ಘಟನೆಗಳನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸಲಾಗುವುದು. ಶ್ರೀ ಸಾಯಿ ಅವರಿಗೆ ನಮಸ್ಕರಿಸಿ ಎಲ್ಲರಿಗೂ ಶಾಂತಿ ಸಿಗಲಿ.